ಅಷ್ಟೇನಾ? ಲೆಟ್ಸ್ ಗೋ. ರಚ್ಚು ರಚ್ಚು ಪ್ಲೀಸ್ ಬನ್ನಿ. ನಿಮಗೋಸ್ಕರ ಅಂತ ನಮ್ಮ ಕನಕಪುರ ಬಾಯ್ಸ್ ಎಸ್ಪೆಷಲಿ 10 ಗಂಟೆ ಆದರೂ ರಚ್ಚನ್ ನೋಡಬೇಕು ಅಂತ ಪ್ರೀತಿಯಿಂದ ಇದ್ದಾರೆ. ವೆಲ್ಕಮ್ ಟು ಕನಕೋತ್ಸವ 2026. ಇವತ್ತು ನಿಮ್ಮೆಲ್ಲರೂ ನೋಡಿ ಖುಷಿನಾ ಎಲ್ರಿಗೂ? ಸೊ ಕನಕೋತ್ಸವಕ್ಕೆ ಸ್ವಾಗತ. ಪ್ಲೀಸ್ ಒಂದೆರಡು ಮಾತು. ನಮಸ್ಕಾರ ಕನಕಪುರ. ಒಬ್ಬ ಈ ರ್ಯಾಮ್ ಪೂರ ನಡೆಯೋದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ? ಇಷ್ಟು ದೊಡ್ಡ ರ್ಯಾಮ್ ನಾನು ಯಾವತ್ತೂ ನಡೆದಿರಲಿಲ್ಲ. ಆ್ಯಂಡ್ ಚೈತ್ರ ಹೇಳ್ದಂಗೆ 10 ಗಂಟೆ ಆದರೂ ಸಹ ಇಷ್ಟು ಎನರ್ಜಿ, ಇಷ್ಟು ಜೋಶು ಸತ್ಯವಾಗ್ಲೂ ಹೇಳ್ತೀನಿ ನಾನು ನೋಡೇ ಇರಲಿಲ್ಲ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಹಾಗೆ ಇಲ್ಲಿರುವಂಥ ಎಲ್ಲ ಶಾಸಕರಿಗೆ, ಮುಖ್ಯವಾಗಿ ನಾನು ಡಿ.ಕೆ. ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದರು ನನ್ನ ಕನಕೋತ್ಸವಕ್ಕೆ, 2025ನೇ ಉತ್ಸವಕ್ಕೆ. ಅವಾಗ ಬರೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಸರ್. ಅದಕ್ಕೆ ಹೇಳಿದೆ, ಇಲ್ಲ ಸರ್, ನೋ ಮ್ಯಾಟರ್ ವಾಟ್, ಈ ವರ್ಷ ಬಂದೇ ಬರ್ತೀನಿ ಅಂದೆ. ಬಟ್ ಇಷ್ಟು ಜೋರಾಗಿರತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಒಂದು ಉತ್ಸವಕ್ಕೆ ನನ್ನ ಕರೆದಿದ್ದಕ್ಕೆ. ಹಾಗೆ ಡಿ.ಕೆ. ಶಿವಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಒಳ್ಳೆ ಕಾರ್ಯಕ್ರಮನ ಅವ್ರು ಹುಟ್ಟಿರೋಂಥ ಊರಲ್ಲಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ನಿಮ್ಮೆಲ್ರಿಗೂ ಒಂದು ಮನರಂಜನೆ. ಈ ಕನಕೋತ್ಸವ 3 ದಿನ 4 ದಿನ ನಡೆಯುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿ ಆಯಿತು ಕೇಳಿದಾಗ. ಒಂದಷ್ಟು ಹೇಳಿದ್ರು, ರ್ಯಾಂಪ್ ವಾಕ್ ಆಯಿತು, ಕಪಲ್ಸ್ದು ರ್ಯಾಂಪ್ ವಾಕ್ ನಡೀತಂತೆ, ಕಾಂಪಿಟೇಷನ್ಸ್ ಆಯ್ತಂತೆ ಅಂತ. ವಂಡರ್ಫುಲ್, ಸೋ ಗುಡ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಐ ಥಿಂಕ್ ಹೋದ ತಿಂಗಳು ಅನ್ಸುತ್ತೆ ನಾನು ಇಲ್ಲಿ ಕನಕಪುರಕ್ಕೆ ಶೂಟಿಂಗಿಗೆ ಅಂತ ಬಂದಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ಮನೇಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದರು. ಬನ್ನಿ ನಮ್ಮ ಮನೇಲಿ ನಾಟಿ ಕೋಳಿ ಸಾರು, ಬನ್ನಿ ನಮ್ಮ ಮನೇಲಿ ಉಪ್ಸಾರು ಅಂತ. ನೀವು ಕೊಡೋ ಪ್ರೀತಿ, ನೀವು ತೋರಿಸೋವಂಥ ಪ್ರೀತಿ, ಜೀವನ ಪೂರ್ತಿ ನಾನು ಚಿರಋಣಿಯಾಗಿರ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಪ್ರೀತಿಗೂ, ಹಿಂದೆ ಇರೋಂಥ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಅಯ್ಯಯ್ಯೋ, ಅವ್ರು ಕ್ಯಾಚ್ ಮಾಡಿಬಿಟ್ರು. ಅಂದಿದ್ದು ಅವ್ರು ಕ್ಯಾಚ್ ಮಾಡಿಬಿಟ್ರು ಅವರು. ಬಟ್ ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ, ಐ ಮೀನ್ ಈಗ ನಡೀತಾ ಇರೋ ಸಿನಿಮಾ 23ನೇ ತಾರೀಕು ರಿಲೀಸ್ ಆದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಹಾಗೆ ಕಲ್ಟ್ ಆಗಿರ್ಬೋದು. ಇಲ್ಲಿರೋಂಥ ಒಂದಷ್ಟು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರಾ ಕಲ್ಟ್ನ? ಎಸ್ ಎಸ್. ಲ್ಯಾಂಡ್ ಲಾರ್ಡ್ನ ನೋಡಿದ್ರಾ? ಏನ್ ಹೇಳಿ? ನಿಂಗವ್ವಂಗೆ ತೋರಿಸಿದಂಥ ಪ್ರೀತಿ, ಇತಿಹಾಸಿನಿಗೆ ತೋರಿಸಿದಂಥ ಪ್ರೀತಿ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ತೋರಿಸಿದಂಥ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಚಿತ್ರನ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ ಏನಿದೆ, ಕಂಟೆಂಟ್ ಏನಿದೆ, ಏನು ಮೇಕಿಂಗ್ ಇದೆ, ಎಲ್ಲನೂ ಇದೆ ಈ ಸಿನಿಮಾದಲ್ಲಿ. ದಯವಿಟ್ಟು 2 ಸಿನಿಮಾನ ನೋಡಿ. ಯಾರೋ ಬಂದು ನೋಡಿಬಿಟ್ಟು ನಿಮಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು, ಬಟ್ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ನನ್ನ ಒಂದು ಸಣ್ಣ ಮನವಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಚ್ಚು, ನೀವು ತಲೆಯನ್ನೇ ಕೆಡಿಸ್ಕೋಬೇಡಿ, ಯಾಕಂದ್ರೆ ಇಡೀ ಕನಕಪುರ ಆಲ್ರೆಡಿ ಲ್ಯಾಂಡ್ ಲಾರ್ಡು ನೋಡಾಯ್ತು, ಕಲ್ಟ್ ಸಿನಿಮಾನು ನೋಡಾಯ್ತು, ಎಲ್ಲ ಹಾಡುಗಳನ್ನ ಇಷ್ಟಪಟ್ಟಾಯ್ತು. ಎಲ್ಲರೂ ಒಂದ್ಸತಿ ಪ್ರೀತಿಯಿಂದ ನಿಗವಾ ಅಂತ ಹೇಳಿ. ಅರೆ ವಾ. ಈಗ ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ? ಎಲ್ಲ ನಮ್ಮ ಹೀರೋಯಿನ್ಸ್ ಇಲ್ಲಿ ವೇದಿಕೆ ಮೇಲೆ ಬಂದ್ರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ. ಬಟ್ ನಿಮ್ಮ ಹತ್ರ ಡೈಲಾಗ್ ಕೇಳಬೇಕು, ಕರೆಕ್ಟಾ ಬಾಯ್ಸ್? ಒಂದೇ ಒಂದು ಡೈಲಾಗ್, ಎನಿ ಒನ್ ಡೈಲಾಗ್. ಇಲ್ಲ 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 ಇಲ್ಲ, ನಾನು ಡಾನ್ಸ್ ಮಾಡಿದ್ರೆ ಆಂಕರ್ ನೀವು ಇಬ್ರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗ್ಬಿಟ್ರಂಗಿದ್ದೀರಾ. ಇಲ್ಲ ಇಲ್ಲ, ಅವರೆಲ್ಲ ಕಾಯ್ತಾ ಇದಾರೆ, ಏನೋ ಸ್ಟೆಪ್ಸ್ ಹಾಕ್ತಾರೆ ನೋಡೋಣ ಅಂತ. ನೀವೇನ್ರಿ ನೀವು? ಆಯ್ತು ಸರ್, ಒಂದೊಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ಹಾಕಪ್ಪ ಅವ್ರದ್ದು. ನೀವು ಕೇಳೋದು ಹೆಚ್ಚ, ರಚ್ಚು ಮಾಡೋದು ಹೆಚ್ಚ. ರೆಡಿ, ಲೆಟ್ಸ್ ಗೋ ಮ್ಯೂಸಿಕ್. ಬಾಬಾ ಬಾಬಾ, ಇದು ಹೆಂಗೆ ಅಂದ್ರೆ ಶೇಕ್ ಇಟ್ ಕನಕೋತ್ಸವ ಆಗೋಯ್ತು. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿಯಿಂದ ಕೇಳ್ಕೊಂಡಿದ್ದಕ್ಕೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಡಾನ್ಸ್ ಮಾಡಿದ್ರಿ. ಆ ಕಡೆ ಇರೋರಂತೂ ಏನು ಮಾಡ್ತೀನಿ, ಯಾಕೆ ಯಾಕೆ ಅಲ್ಲಿ ಅಲ್ಲಿ ಈ ಕಡೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್.
ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದು ರಾಜು, ನಿಮ್ ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಅವ್ರು ನಾನು ಕೇಳಕ್ ಹೇಳಿದ್ರು, ನೀವು ಹೇಳಿದೀರಾ ನನಗೆ ಇವಾಗ ಮದ್ವೆ ಆಗ್ತೀನಿ ಅಂತ. ಕನಕ್ಪುರದಿಂದ ಹುಡುಗ ಸಿಕ್ಕಿದ್ರೆ ಮದ್ವೆ ಆಗ್ತೀರಾ? ಖಂಡಿತವಾಗ್ಲು 100%. ನಾಚಿಕೆ ಆಗ್ತದೆ. ಯಾರಿಗೊತ್ತು, ಇಲ್ಲೇ ಇರ್ಬೋದು. ಕರೆಕ್ಟಾ? ಬಟ್ ನಿಮಗೆ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕನಕೋತ್ಸವದಲ್ಲಿ ನೀವು ಬಂದಿದ್ದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕಲರ್ ಬಂತು. ನಮ್ಮ DK ಸುರೇಶ್ ಸಾಹೇಬ್ರು ದಯವಿಟ್ಟು ವೇದಿಕೆ ಮೇಲೆ ಬಂದಿರುವಂತಹ ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರಿಗೆ. ನಾನು ಸರ್ ಖುಷಿನಾ ಸರ್, ಥ್ಯಾಂಕ್ ಯು ಅಂತ ನೀವು ಹೇಳಲೇಬೇಡಿ. ಅವ್ರಿಗೆ ಪ್ರಾಮಿಸ್ ಮಾಡಿದೆ ನಾನು ಈ ಒಂದು ಕನಕೋತ್ಸವಕ್ಕೆ ಬಂದೇ ಬರ್ತೀನಿ ಅಂತ. ಆವಾಗಲೇ ಹೇಳಿದೆ, ಇವಾಗಲೂ ಹೇಳ್ತಿದ್ದೀನಿ, ಈ ಕನಕೋತ್ಸವ ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಾರಿ, ಕ್ಷಮಿಸಿ, ಬಟ್ ಅದ್ಭುತವಾಗಿದೆ. ಈ ರ್ಯಾಪ್ ಮೇಲೆ ನಡೆದಾಗಲೇ ಎಷ್ಟು ಖುಷಿ ಆಯಿತು ಗೊತ್ತಾ? ನೀವು ಪ್ರತಿಯೊಬ್ಬರ ಹತ್ರ ಬಂದು ಶೇಕ್ ಹ್ಯಾಂಡ್ ಮಾಡೋಣ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ರ್ಯಾಪ್ ಮೇಲೆ ಬಂದಾಗ ಎಷ್ಟು ಜನಕ್ಕೆ ಮಾತಾಡ್ಸೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾತಾಡ್ಸಿದ್ದೀನಿ. ಕ್ಷಮೆ ಇರಲಿ. ಈ 13 ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನೀವು ತೋರಿಸಂಥ ಪ್ರೀತಿ, ಸಪೋರ್ಟ್, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ನಮ್ಮ ಚಿತ್ರರಂಗದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.